ನಮಸ್ಕಾರ ಎಲ್ಲರಿಗೂ. ಕ್ರೈಮ್ ಸ್ಟೋರೀಸ್ ಕನ್ನಡ ಚಾನೆಲ್ಗೆ ಸ್ವಾಗತ. ಸೈನೈಡ್ ಮೋಹನ್ ಈ ಹೆಸರು ನೀವು ಕೇಳಿರಬಹುದು. ಇವನು ಒಬ್ಬ ಸಾಮಾನ್ಯ ಸ್ಕೂಲ್ ಟೀಚರ್ ಆಗಿದ್ದ. ಆದರೆ ಇವತ್ತು ಅವನಿಗೆ ಭಾರತದ ಅತ್ಯಂತ ಕ್ರೂರ ಸೀರಿಯಲ್ ಕಿಲ್ಲರ್ ಎನ್ನುವ ಹೆಸರಿದೆ. ಇವರ ಮೇಲೆ 20 ಕೊಲೆಗಳ ಕೇಸಿದೆ. ಒಂದು ಟೈಮಲ್ಲಿ ಕರ್ನಾಟಕದ ಹೆಣ್ಣು ಮಕ್ಕಳು ಹೆದರುತ್ತಿದ್ರು ಇವನ ಹೆಸರು ಕೇಳಿ ಹೊರಗಡೆ ಹೋಗ್ಲಿಕ್ಕೆ. ಹಾಗಾದ್ರೆ ಒಬ್ಬ ಟೀಚರ್ ಯಾಕೆ ಮತ್ತು ಹೇಗೆ ಸೀರಿಯಲ್ ಕಿಲ್ಲರ್ ಆಗ್ತಾನೆ? ಸೈನೈಡ್ ಮೋಹನ್ ಎಂದು ಯಾಕೆ ಕರೀತಾರೆ ಮತ್ತು ಹೇಗೆ ಹೆಣ್ಣು ಮಕ್ಕಳನ್ನ ಕಾಣೆ ಮಾಡ್ತಿದ್ದ? ಹಾಗೆ ಇವನು ಹೇಗೆ ಪೊಲೀಸ್ಗೆ ಸಿಕ್ಕಿ ಹಾಕಿಕೊಂಡ ಎನ್ನುವ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಪೊಲೀಸ್ಗೆ ಮೊದಲನೇದಾಗಿ ಸೈನೈಡ್ ಮೋಹನ್ನ ಹೆಸರು 2009ರಲ್ಲಿ ಬಂದಿತ್ತು. 2009 ಜೂನ್ 17ನೇ ತಾರೀಕು ಬಂಟ್ವಾಳದ ತಾಲೂಕಿನಲ್ಲಿರುವ ಅನಿತಾ ಹೆಸರಿನ 22 ವರ್ಷದ ಹುಡುಗಿ ಸಡನ್ ಆಗಿ ಕಾಣೆ ಆಗ್ತಾಳೆ. ಅನಿತಾ ಕಾಣೆಯಾದ ದಿನದಿಂದ 2 ದಿನದ ತನಕ ಕುಟುಂಬದವರು ಮತ್ತು ಊರಿನವರು ಇಡೀ ಊರನ್ನ ಹುಡುಕ್ತಾರೆ. ಆದ್ರೆ ಅನಿತಾ ಎಲ್ಲಿಯೂ ಸಿಗುವುದಿಲ್ಲ ಮತ್ತು ಅನಿತಾ ಕಾಣೆಯಾಗಿರುವ ವಿಷಯ ಎಲ್ಲಾ ಕಡೆ ಸ್ಪ್ರೆಡ್ ಆಗಿಬಿಡುತ್ತೆ. ಕಾಣೆಯಾಗಿರುವ ಅನಿತಾ ಊರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬರುತ್ತೆ ಮತ್ತು ಅಂದು ಸಂಪ್ರದಾಯಗಳ ಕೇಂದ್ರವಾಗಿತ್ತು. ಹುಡುಗಿ ಕಾಣೆಯಾದಾಗ ಎಲ್ಲರೂ ಅಂದುಕೊಂಡಿದ್ದು ಲವ್ ಜಿಹಾದ್ ಆಗಿರಬಹುದು ಎಂದು. ಹಾಗಾಗಿ ತುಂಬಾ ಧಾರ್ಮಿಕ ಸಂಘಟನೆಗಳು ರೋಡ್ಗೆ ಇಳಿದು ಹುಡುಗಿಯನ್ನ ಆದಷ್ಟು ಬೇಗ ಹುಡುಕಲು ಪೊಲೀಸ್ ಮೇಲೆ ಪ್ರೆಷರ್ ಹಾಕ್ತಾರೆ. ಈ ಕೇಸ್ ಅಂದ್ರೆ ಅನಿತಾನನ್ನು ಹುಡುಕಲು ಸರ್ಕಲ್ ಇನ್ಸ್ಪೆಕ್ಟರ್ ನಂಜುಂಡೇಗೌಡ ನೇತೃತ್ವದಲ್ಲಿ ಹೈ ಲೆವೆಲ್ ಒಂದು ಟೀಮ್ ಅನ್ನ ರೆಡಿ ಮಾಡಲಾಗಿತ್ತು. ಹಾಗೆಯೇ ತುಂಬಾ ಪೊಲೀಸ್ ಟೀಮ್ ಅನಿತಾನನ್ನ ಹುಡುಕಲು ಹೋಗ್ತಾರೆ. ಸರ್ಚ್ ಆಪರೇಷನ್ ಮಾಡುವಾಗ ಪೊಲೀಸ್ಗೆ ಅವಳ ಊರಿಂದ 107 ಕಿಲೋಮೀಟರ್ ದೂರ ಇರುವ ಹಾಸನ್ ಇಂಟರ್ಸಿಟಿ ಬಸ್ ಸ್ಟ್ಯಾಂಡ್ ನ ಲೇಡೀಸ್ ಟಾಯ್ಲೆಟ್ ನಲ್ಲಿ ಅನಿತಾ ಶವ ಸಿಗುತ್ತೆ. ಅನಿತಾ ಬಾಡಿಯಲ್ಲಿ ಯಾವುದೇ ಗಾಯಗಳು ಇರಲಿಲ್ಲ, ಆದ್ರೆ ಅವಳ ಬಾಯಿಯಿಂದ ಬುರುಗು ಹೊರ ಬರುತ್ತಿತ್ತು. ಇದನ್ನು ನೋಡಿ ಅನಿಸುತ್ತೆ ಅನಿತಾ ಯಾವುದೋ ವಿಷದ ವಸ್ತು ತಿಂದು ಅಥವಾ ಕುಡಿದು ಬಾಯಿಂದ ಬುರುಗು ಬರುತ್ತಿದೆ ಎಂದು. ನಂತರ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡು ಪೋಸ್ಟ್ ಮಾರ್ಟಂಗೆ ಹೆಣವನ್ನ ಕಳಿಸ್ತಾರೆ. ಪೋಸ್ಟ್ ಮಾರ್ಟಂ ರಿಪೋರ್ಟ್ ಅಲ್ಲಿ ಅನಿತಾ ದೇಹದಲ್ಲಿ ಸೈನೈಡ್ ಇದೆ ಎಂದು ತಿಳಿಯುತ್ತೆ. ಅಂದ್ರೆ ಅವಳು ವಿಷ ತೆಗೆದುಕೊಂಡು ಸತ್ತಿದ್ದಾಳೆ ಎಂದು. ಆದ್ರೆ ಇಲ್ಲಿ ಪ್ರಶ್ನೆ ಬರುವುದು ಎಲ್ಲಿ ಅಂದ್ರೆ, ಆತ್ಮಹತ್ಯೆ ಮಾಡಿಕೊಳ್ಳುವುದಾದರೆ ಇಷ್ಟು ದೂರ ಬಂದು ಒಂದು ಪಬ್ಲಿಕ್ ಟಾಯ್ಲೆಟ್ ನಲ್ಲಿ ಯಾಕೆ ವಿಷ ತೆಗೆದುಕೊಳ್ಳುತ್ತಿದ್ದಳು ಎಂದು. ಇದರ ಕುರಿತು ತಿಳಿದುಕೊಳ್ಳಲು ಪೊಲೀಸ್ ಡೀಪ್ ಆಗಿ ಇನ್ವೆಸ್ಟಿಗೇಷನ್ ಮಾಡಲು ಶುರು ಮಾಡುತ್ತೆ. ಮೊದಲನೇದಾಗಿ ಅನಿತಾ ಯೂಸ್ ಮಾಡುವ ಫೋನ್ ಮತ್ತು ಲ್ಯಾಂಡ್ಲೈನ್ ಅನ್ನ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡು ಇನ್ವೆಸ್ಟಿಗೇಷನ್ ಶುರು ಮಾಡುತ್ತೆ. ಇನ್ವೆಸ್ಟಿಗೇಷನ್ ಮಾಡುವಾಗ ಅನಿತಾ ಫೋನ್ ಅಲ್ಲಿ ಒಂದು ನಂಬರ್ ಸಿಗುತ್ತೆ ಮತ್ತು ಆ ನಂಬರ್ ಇಂದ ತುಂಬಾ ಕಾಲ್ ಬಂದಿತ್ತು. ಹಾಗೆ ಆ ನಂಬರ್ ಮಡಿಕೇರಿಯಲ್ಲಿ ಇರುವ ಶ್ರೀಧರ್ ಹೆಸರಿನ ವ್ಯಕ್ತಿಯದ್ದು. ನಂತರ ಶ್ರೀಧರ್ ಕೈವಾಡ ಇದೆಯಾ ಇಲ್ವಾ ಅನಿತಾ ಸಾವಿನಲ್ಲಿ ಎಂದು ತಿಳಿಯಲು ಪೊಲೀಸ್ ಶ್ರೀಧರ್ ಮನೆಗೆ ಹೋಗ್ತಾರೆ. ಆದ್ರೆ ಅಲ್ಲಿ ಹೋದ ಮೇಲೆ ಪೊಲೀಸ್ಗೆ ಶಾಕಿಂಗ್ ನ್ಯೂಸ್ ಗೊತ್ತಾಗುತ್ತೆ. ಶ್ರೀಧರ್ ಹೇಳ್ತಾನೆ ಆ ಸಿಮ್ ಅನ್ನ ಅವನ ತಂಗಿ ಕಾವೇರಿ ಯೂಸ್ ಮಾಡ್ತಿದ್ಲು ಎಂದು. ಪೊಲೀಸ್ ಕೇಳ್ತಾರೆ ಹಾಗಾದ್ರೆ ಕಾವೇರಿ ಈಗ ಎಲ್ಲಿದ್ದಾಳೆ ಎಂದು. ಆಗ ಶ್ರೀಧರ್ ಹೇಳ್ತಾನೆ 2009 ಮಾರ್ಚ್ 17ನೇ ತಾರೀಕು ಅವಳು ಕಾಣೆಯಾಗಿದ್ದಾಳೆ ಎಂದು. ಪೊಲೀಸ್ ಕಾವೇರಿಯ ಕಾಣೆಯಾಗಿರುವ ವಿಷಯದ ಕುರಿತು ಕೂಡ ವಿಚಾರಣೆ ಮಾಡ್ತಾರೆ. ಹಾಗೆಯೇ ಕಾವೇರಿ ನಂಬರ್ ಇಂದ ಕಾಂಟ್ಯಾಕ್ಟ್ ಮಾಡುತ್ತಿದ್ದ ನಂಬರ್ಗಳನ್ನು ತೆಗೆಯುತ್ತಾರೆ. ವಿಚಾರಣೆಯಲ್ಲಿ ಗೊತ್ತಾಗುತ್ತೆ ಕಾವೇರಿಗೆ 2 ನಂಬರ್ ಇಂದ ತುಂಬಾ ಕರೆ ಬರುತ್ತಿದ್ದವು ಮತ್ತು ತುಂಬಾ ಸಮಯ ಮಾತನಾಡುತ್ತಿದ್ದರು ಎಂದು. ಆ ನಂಬರ್ ಯಾವುದು ಎಂದು ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಒಂದು ನಂಬರ್ ಪುತ್ತೂರಲ್ಲಿ ಇರುವ ವಿನಿತಾ ಹೆಸರಿನವಳದ್ದು ಮತ್ತು ಇನ್ನೊಂದು ನಂಬರ್ ಕಾಸರಗೋಡಿನಲ್ಲಿರುವ ಪುಷ್ಪಾ ಹೆಸರಿನವಳದ್ದು ಎಂದು. ಪೊಲೀಸ್ 2 ಮನೆಗೆ ಹೋಗಲು ನಿರ್ಧರಿಸುತ್ತಾರೆ ಮತ್ತು ಅಲ್ಲಿ ತಲುಪಿದ ಮೇಲೆ ಆಶ್ಚರ್ಯಗಳ ಮೇಲೆ ಆಶ್ಚರ್ಯ ಅವರಿಗೆ ಕಾದಿತ್ತು. ಅಂದ್ರೆ ಪೊಲೀಸ್ಗೆ ಗೊತ್ತಾಗುತ್ತೆ ಇಬ್ಬರು ಕೂಡ ಬೇರೆ ಬೇರೆ ಸಮಯದಲ್ಲಿ ಮೊದಲೇ ಕಾಣೆಯಾಗಿದ್ದಾರೆ ಎಂದು. ಈಗ ಪೊಲೀಸ್ ಪುಷ್ಪ ಮತ್ತು ವಿನಿತಾ ಕಾಲ್ ಡೀಟೇಲ್ಸ್ ಅನ್ನ ತೆಗೆಯುತ್ತಾರೆ. ಪೊಲೀಸ್ಗೆ ಗೊತ್ತಾಗುತ್ತೆ 2 ನಂಬರ್ ಇಂದ ಲಾಸ್ಟ್ ಕಾಲ್ ಒಂದು ಅನ್ನೋನ್ ನಂಬರ್ಗೆ ಹೋಗಿದೆ ಎಂದು. ಪೊಲೀಸ್ ಆ ನಂಬರ್ ಅನ್ನ ಸರ್ಚ್ ಮಾಡಿ ಆ ಪ್ಲೇಸ್ಗೆ ಹೋದಾಗ ಗೊತ್ತಾಗುತ್ತೆ ಆ ಹುಡುಗಿ ಕೂಡ ಕಾಣೆಯಾಗಿದ್ದಾಳೆ ಎಂದು. ಇದೇ ರೀತಿ ಪೊಲೀಸ್ಗೆ ಸರಿಸುಮಾರು 20 ಫೋನ್ ನಂಬರ್ ಸಿಗುತ್ತೆ. ಹಾಗೆಯೇ ಇನ್ವೆಸ್ಟಿಗೇಷನ್ ಮಾಡಿದಾಗ ಗೊತ್ತಾಗುತ್ತೆ ಎಲ್ಲರೂ ಕೂಡ ಕಾಣೆಯಾಗಿದ್ದಾರೆ ಎಂದು. ಇಲ್ಲಿ ಪೊಲೀಸ್ಗೆ ಅರ್ಥ ಆಗುತ್ತೆ ಕಾಣೆ ಆಗಿರುವ ಇಷ್ಟು ಹೆಣ್ಣು ಮಕ್ಕಳ ಹಿಂದೆ ಒಬ್ಬನೇ ವ್ಯಕ್ತಿ ಪ್ಲಾನ್ ಮಾಡಿರುವುದು ಎಂದು. ಅವನು ಒಂದು ಹುಡುಗಿಯನ್ನ ಕೊಲೆ ಮಾಡುತ್ತಿದ್ದ, ನಂತರ ನೆಕ್ಸ್ಟ್ ಟಾರ್ಗೆಟ್ಗೆ ಅದೇ ನಂಬರ್ ಇಂದ ಕಾಲ್ ಮಾಡುತ್ತಿದ್ದ. ಆದರೆ ಪೊಲೀಸ್ಗೆ ಇದನ್ನ ಯಾರು ಮಾಡುತ್ತಿದ್ದಾರೆ ಎನ್ನುವುದು ಸುಳಿವು ಕೂಡ ಇರಲಿಲ್ಲ. ಹಾಗಾಗಿ ಅದೇ ಸೀರಿಯಲ್ ಕಿಲ್ಲರ್ ಹುಡುಕುವ ಕಾರ್ಯ ಕೈಗೊಳ್ತಾರೆ. ಮೊದಲಿಗೆ ಪೊಲೀಸ್ಗೆ ಡೌಟ್ ಬರುತ್ತೆ ಯಾವುದೋ ಒಂದು ಗ್ಯಾಂಗ್ ಹೀಗೆ ಪ್ಲಾನ್ ಮಾಡುತ್ತಿರಬಹುದು ಎಂದು. ಅದೇ ಆಂಗಲ್ ನಲ್ಲಿ ಇನ್ವೆಸ್ಟಿಗೇಷನ್ ಶುರು ಮಾಡ್ತಾರೆ. ತುಂಬಾ ಆಳವಾಗಿ ವಿಚಾರಣೆ ಮಾಡಿದ ಮೇಲೂ ಪೊಲೀಸ್ಗೆ ಯಾವುದೇ ಕಿಡ್ನಾಪಿಂಗ್ ಅಥವಾ ಕೊಲೆಯ ಸಾಕ್ಷಿ ಸಿಗುವುದಿಲ್ಲ.
ಪೊಲೀಸ್ ಮತ್ತೆ ಕೊಲೆಗಾರನನ್ನ ಪತ್ತೆ ಮಾಡಲು ತುಂಬಾ ತಯಾರಿಯಿಂದ ಶುರು ಮಾಡ್ತಾರೆ ಇನ್ವೆಸ್ಟಿಗೇಷನ್ ಅನ್ನ. ಆದರೆ ಎಲ್ಲಿಂದಲೂ ಕೇಸ್ನ ಕುರಿತು ಯಾವುದೇ ಮಾಹಿತಿ ಸಿಗುವುದಿಲ್ಲ. ಇದರ ನಡುವೆ ಪೊಲೀಸ್ಗೆ ಒಂದು ಮಾಹಿತಿ ಸಿಗುತ್ತೆ ಫಾರೆನ್ಸಿಕ್ ರಿಪೋರ್ಟ್ ಇಂದ. ಅದು ಏನಂದ್ರೆ ಈ ಎಲ್ಲಾ 20 ಹುಡುಗಿಯರ ನಂಬರ್ ಯೂಸ್ ಮಾಡಿರುವ ಫೋನ್ ಒಂದೇ ಎಂದು, ಅಂದ್ರೆ ಒಂದೇ ಫೋನ್ ಮತ್ತು ಒಬ್ಬನೇ ವ್ಯಕ್ತಿ ಎಲ್ಲರನ್ನ ಕೊಲೆ ಮಾಡಿರುವುದು ಎಂದು ತಿಳಿಯುತ್ತೆ. ನಂತರ ಪೊಲೀಸ್ ಫೋನ್ ಲೊಕೇಶನ್ ಟ್ರೇಸ್ ಮಾಡಲು ಶುರು ಮಾಡ್ತಾರೆ ಮತ್ತು ತುಂಬಾ ಬೇಗನೆ ಲೊಕೇಶನ್ ಕೂಡ ಗೊತ್ತಾಗುತ್ತೆ. ರಿಪೋರ್ಟ್ ಪ್ರಕಾರ ಫೋನ್ ಕರ್ನಾಟಕದ ಮಂಗಳೂರಿನ ಒಂದು ಹಳ್ಳಿಯಾದ ದೇರಳಕಟ್ಟೆ ಹಳ್ಳಿಯಲ್ಲಿ ಉಪಯೋಗ ಆಗುತ್ತಿತ್ತು. ಪೊಲೀಸ್ ಹುಡುಕುತ್ತಾ ಹಳ್ಳಿಯವರೆಗೂ ಹೋಗ್ತಾರೆ ಮತ್ತು ಆ ಫೋನ್ ನ ಓನರ್ ಅನ್ನ ಕೂಡ ಕಂಡು ಹಿಡಿಯುತ್ತಾರೆ. ಸ್ವಲ್ಪ ವಿಚಾರಣೆಯ ನಂತರ ಅವನನ್ನ ಕಸ್ಟಡಿಗೆ ತೆಗೆದುಕೊಳ್ತಾರೆ. ಅವನ ಹೆಸರು ಪುರುಷ ಎಂದು ಮತ್ತು ಅವನು ಹೇಳ್ತಾನೆ ವಿಚಾರಣೆಯಲ್ಲಿ, ಈ ಫೋನ್ ನಂದೇ, ಆದ್ರೆ ನಾನು ಈಗ ಇದನ್ನು ಬಳಕೆ ಮಾಡುತ್ತಿಲ್ಲ, ಅದನ್ನು ನಾನು ನನ್ನ ಕಸಿನ್ಗೆ ಕೊಟ್ಟಿರುವುದಾಗಿ ಹೇಳ್ತಾನೆ. ಅವನು ಸ್ಕೂಲ್ ಮಾಸ್ಟರ್ ಮತ್ತು ಅವನ ಹೆಸರು ಮೋಹನ್ ಕುಮಾರ್ ಎಂದು ಹೇಳ್ತಾನೆ. ಕೇಸ್ನಲ್ಲಿ ಮೋಹನ್ ಕುಮಾರ್ ಹೆಸರು ಬರುತ್ತಲೇ ಅವನ ಹಿನ್ನೆಲೆಯನ್ನ ಹುಡುಕ್ತಾರೆ. ವಿಚಾರಣೆಯಲ್ಲಿ ಗೊತ್ತಾಗುತ್ತೆ ಅವನು ಹುಟ್ಟಿದ್ದು ಏಪ್ರಿಲ್ 6ನೇ ತಾರೀಕು 1963ರಲ್ಲಿ ಕರ್ನಾಟಕದ ಒಂದು ಬಡ ಕುಟುಂಬದಲ್ಲಿ ಎಂದು. ಪರಿವಾರದಲ್ಲಿ ಮೋಹನ್ಗೆ ಒಬ್ಬಳು ತಂಗಿ, 2 ಅಣ್ಣ ತಮ್ಮಂದಿರು ಇದ್ದರು. ಮತ್ತೆ ತಂದೆ ತಾಯಿ ಡೈಲಿ ಕೂಲಿ ಕೆಲಸ ಮಾಡುತ್ತಿದ್ರು. ಮಕ್ಕಳು ಎಲ್ಲರೂ ಓದಿನಲ್ಲಿ ಚುರುಕಿದ್ದ ಕಾರಣ ಓದಿ ಜಾಬ್ ಮಾಡುತ್ತಿರುತ್ತಾರೆ. ಮೋಹನ್ ಕುಮಾರ್ ಹೈಸ್ಕೂಲ್ ಮುಗಿದ ಮೇಲೆ ಉಪ್ಪಿನಂಗಡಿಯ ಫಸ್ಟ್ ಗ್ರೇಡ್ ಕಾಲೇಜಿನಲ್ಲಿ BA ಡಿಗ್ರಿ ಮಾಡ್ತಾನೆ. ಓದಿ ಮುಗಿದ ಮೇಲೆ ಮೋಹನ್ಗೆ ನವೆಂಬರ್ 1984ರಲ್ಲಿ ಸರ್ಕಾರಿ ಕೆಲಸ ಸಿಗುತ್ತೆ ಶಿಕ್ಷಕನಾಗಿ ಮತ್ತು ಮೊದಲನೇ ಪೋಸ್ಟಿಂಗ್ ಶಿರಡಿ ಪ್ರೈಮರಿ ಸ್ಕೂಲ್ ನಲ್ಲಿ ಆಗುತ್ತೆ. ಕೆಲಸ ಮಾಡುವಾಗಲೇ ಅವನ ಮದುವೆ ಆಗುತ್ತೆ ಮೇರಿ ಎನ್ನುವ ಹುಡುಗಿಯ ಜೊತೆಗೆ ಮತ್ತು ಸಂಸಾರ ತುಂಬಾ ದಿನ ಹೋಗುವುದಿಲ್ಲ. ಹಾಗಾಗಿ ಮತ್ತೆ 2ನೇ ಮದುವೆ ಮಂಜುಳಾ ಅನ್ನುವರೊಟ್ಟಿಗೆ ಆಗುತ್ತೆ ಮತ್ತು ನಂತರ 2 ಮಕ್ಕಳಿರುತ್ತಾರೆ. ಮೋಹನ್ ಕುಮಾರ್ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿದ ಮೇಲೆ ಪೊಲೀಸ್ ಅವನನ್ನ ಹಿಡಿಯಲು ಪ್ಲಾನ್ ಮಾಡಲು ಶುರು ಮಾಡ್ತಾರೆ. ಯಾಕಂದ್ರೆ ಇಷ್ಟು ಜನರ ಕೊಲೆ ಮಾಡಿ ಸಿಗದವನು ಅಷ್ಟು ಸುಲಭವಾಗಿ ಸಿಗಲ್ಲ ಎಂದು. ಅದಕ್ಕಾಗಿ ಪೊಲೀಸ್ ಅವನ ಪ್ಲಾನ್ ಉಪಯೋಗಿಸಿ ಅವನನ್ನು ಹಿಡಿಯಲು ಪ್ಲಾನ್ ಮಾಡ್ತಾರೆ. ಪೊಲೀಸ್ ಅನಿತಾ ಕೇಸ್ ವಿಚಾರಣೆ ಮಾಡುವಾಗ ಅನಿತಾ ಮನೆಯ ಹತ್ತಿರದ ಇನ್ನೊಂದು ಮಹಿಳೆ ಸುಮಿತ್ರಾ ಹೆಸರನ್ನ ಟೈಲರ್ ಪೊಲೀಸ್ಗೆ ಹೇಳ್ತಾಳೆ. ಅವಳು ಕೊನೆಯದಾಗಿ ಅನಿತಾಳನ್ನ ಬಸ್ ಸ್ಟ್ಯಾಂಡ್ ನಲ್ಲಿ ಒಂದು ಪುರುಷನ ಒಟ್ಟಿಗೆ ನೋಡಿದ್ದೇನೆ ಎಂದು. ಸುಮಿತ್ರಾ ಇದನ್ನು ಹೇಳ್ತಾಳೆ ಏನೆಂದ್ರೆ ಅವಳು ಮತ್ತೆ ಅವನನ್ನು ನೋಡಿದ್ರೆ ಗುರುತು ಹಿಡಿತೇನೆ ಎಂದು. ಮೋಹನ್ ಹೆಸರು ಹೊರ ಬಂದ ಮೇಲೆ ಸುಮಿತ್ರಾಗೆ ಮೋಹನ್ ಕುಮಾರ್ ಫೋಟೋ ತೋರಿಸ್ತಾರೆ. ಫೋಟೋ ನೋಡುತ್ತಲೇ ಸುಮಿತ್ರಾ ಮೋಹನ್ ಕುಮಾರ್ ಅನ್ನ ಗುರುತು ಹಿಡಿಯುತ್ತಾಳೆ. ಇಷ್ಟೇ ಅಲ್ಲ, ಸುಮಿತ್ರಾ ಹೇಳ್ತಾಳೆ 2005ರಲ್ಲಿ ಮೋಹನ್ ಕುಮಾರ್ ಅವಳಿಗೆ ಮದುವೆ ಆಗಲು ಕೇಳಿದ್ದ ಮತ್ತು ಅವನು ಸರ್ಕಾರಿ ಹುದ್ದೆಯಲ್ಲಿ ಇರುವುದು ಎಂದು ಹೇಳಿದ್ದ ಎನ್ನುತ್ತಾಳೆ. ಇಲ್ಲಿ ಪೊಲೀಸ್ಗೆ ಐಡಿಯಾ ಹೊಳೆಯುತ್ತೆ ಸುಮಿತ್ರಾ ಫೋನ್ ಇಂದ ಅವನಿಗೆ ಕಾಲ್ ಮಾಡುವ ಎಂದು. ಸುಮಿತ್ರಾ ಮೋಹನ್ಗೆ ಫೋನ್ ಮಾಡಿ ಹೇಳ್ತಾಳೆ, ನಾನು ನಿನ್ನನ್ನು ಮೀಟ್ ಮಾಡಬೇಕು ಮತ್ತು ನಾನು ನಿನ್ನನ್ನು ಮದುವೆ ಆಗಲು ರೆಡಿ ಇದ್ದೇನೆ ಎನ್ನುತ್ತಾಳೆ. ಆದ್ರೆ ಮೋಹನ್ಗೆ ನಂಬಿಕೆ ಬರುವುದಿಲ್ಲ ಮೊದಲಿಗೆ, ನಂತರ ಅವಳು ಅವನನ್ನ ನಂಬುವ ಹಾಗೆ ಮಾಡ್ತಾಳೆ. ನಂತರ ಮೋಹನ್ ಕುಮಾರ್ ಸುಮಿತ್ರಾಳನ್ನು ಭೇಟಿ ಮಾಡಲು ಒಪ್ಪಿಕೊಳ್ಳುತ್ತಾನೆ. ಮೋಹನ್ ಕುಮಾರ್ ಸುಮಿತ್ರಾ ಹೇಳಿರುವ ಸಮಯಕ್ಕೆ ಸರಿಯಾಗಿ ಹತ್ತಿರದ ಬಸ್ ಸ್ಟ್ಯಾಂಡ್ಗೆ ಬರುತ್ತಾನೆ. ಅಲ್ಲಿ ಪೊಲೀಸ್ ಮೊದಲೇ ಪ್ಲಾನ್ ಮಾಡಿ ರೆಡಿ ಇದ್ದರು ಮತ್ತು ಮೋಹನ್ ಕುಮಾರ್ ಬಂದ ತಕ್ಷಣ ಪೊಲೀಸ್ ಅವನನ್ನ ಹಿಡಿದುಕೊಂಡು ಅರೆಸ್ಟ್ ಮಾಡ್ತಾರೆ. ವಿಚಾರಣೆ ಶುರು ಮಾಡುತ್ತಾರೆ. ಆಗ ಮೋಹನ್ ಕುಮಾರ್ ಒಂದಾದ ನಂತರ ಒಂದರ ಕೊಲೆಯನ್ನ ತಾನು ಮಾಡಿರುವುದಾಗಿ ಒಪ್ಪಿಕೊಳ್ಳುತ್ತಾನೆ. ಕೊಲೆಯ ಹಿಂದಿನ ಕಾರಣವನ್ನು ಪೊಲೀಸ್ ಕೇಳಿದಾಗ ಮೋಹನ್ ಹೇಳ್ತಾನೆ, ಅವನು ಹತ್ತಿರದಲ್ಲಿರುವ ವಯಸ್ಸಾಗಿರುವ ಮದುವೆ ಆಗದೇ ಇರುವ ಹೆಣ್ಣು ಮಕ್ಕಳನ್ನು ಹುಡುಕುತ್ತಿದ್ದ ಮತ್ತು ಆ ಹುಡುಗಿಯರ ಜೊತೆ ಬೇರೆ ಬೇರೆ ಹೆಸರಿನಿಂದ ಪರಿಚಯ ಮಾಡಿಕೊಂಡು ನಂತರ ಸ್ನೇಹ ಬೆಳೆಸುತ್ತಿದ್ದ. ನಂತರ ಆ ಹೆಣ್ಣು ಮಕ್ಕಳಿಗೆ ಮದುವೆಯ ಕನಸನ್ನ ತೋರಿಸುತ್ತಿದ್ದ. ಅವನನ್ನು ಅವರು ರಿಜೆಕ್ಟ್ ಮಾಡಬಾರದು ಎಂದು ಮೊದಲೇ ಜಾತಿ ಕೇಳುತ್ತಿದ್ದ ಮತ್ತು ಅವನು ಅದೇ ಜಾತಿಯವನು ಎಂದು ಹೇಳುತ್ತಿದ್ದ. ಹೆಣ್ಣು ಮಕ್ಕಳ ಮುಂದೆ ಒಬ್ಬ ದೊಡ್ಡ ಸರ್ಕಾರಿ ಆಫೀಸರ್ ಎಂದು ಹೇಳಿ ಮತ್ತು ನಾನು ವರದಕ್ಷಿಣೆಯನ್ನ ವಿರೋಧಿಸುತ್ತೇನೆ ಎನ್ನುತ್ತಿದ್ದ. ಇದರಿಂದಾಗಿ ಯಾವಾಗ್ಲೂ ಹುಡುಗಿಯರು ಇವನ ಮಾತನ್ನು ನಂಬುತ್ತಿದ್ರು. ನಂತರ ಮೋಹನ್ ಹೇಳುತ್ತಿದ್ದ, ಮನೆಯಲ್ಲಿ ಏನೆಲ್ಲಾ ಒಡವೆ ಇದೆ ತೆಗೆದುಕೊಂಡು ಬಾ, ನಾವು ಮದುವೆ ಆಗುವ ಎಂದು. ನಂತರ ಅವರು ಅವನ ಜೊತೆ ಹೋಗುತ್ತಿದ್ದರು ಮತ್ತು ಅವನು 100ರಿಂದ 200 ಕಿಲೋಮೀಟರ್ ದೂರದಲ್ಲಿ ಹೋಟೆಲ್ನಲ್ಲಿ ಇಡುತ್ತಿದ್ದ ಅವರನ್ನ. ಅವರ ಜೊತೆ ಮಸ್ತಿ ಮಾಡಿ ಮತ್ತು ಬೆಳಗ್ಗೆ ಮದುವೆ ಆಗುವ ದೇವಸ್ಥಾನಕ್ಕೆ ಹೋಗಿ ಎಂದು ಹೇಳಿ ನಂತರ ನೆಕ್ಸ್ಟ್ ಡೇ ಎಲ್ಲಾ ವಸ್ತುಗಳನ್ನು ಹೋಟೆಲ್ನಲ್ಲೇ ಇಟ್ಟು ಬಸ್ ಸ್ಟ್ಯಾಂಡ್ ಕರೆದುಕೊಂಡು ಹೋಗುತ್ತಿದ್ದ. ಬಸ್ ಹತ್ತುವ ಮೊದಲು ಅವನು ಹುಡುಗಿಯರಿಗೆ ಹೇಳುತ್ತಿದ್ದ, ನಾವು ನಿನ್ನೆ ರಾತ್ರಿ ಸಂಬಂಧ ಶುರು ಮಾಡಿದ್ದೇವೆ, ಹಾಗಾಗಿ ನೀನು ಗರ್ಭವತಿ ಆಗಬಹುದು, ಹಾಗಾಗಿ ಗರ್ಭ ನಿರೋಧಕ ಟ್ಯಾಬ್ಲೆಟ್ ಅನ್ನ ಟಾಯ್ಲೆಟ್ ಅಲ್ಲಿ ಹೋಗಿ ತಗೋ ಎಂದು ಹೇಳುತ್ತಿದ್ದ.
ಟಾಯ್ಲೆಟ್ ಯಾಕೆ ಹೋಗಬೇಕು ಅಂದ್ರೆ ಟ್ಯಾಬ್ಲೆಟ್ ತಿಂದ ತಕ್ಷಣ ಯೂರಿನ್ಗೆ ಹೋಗಬೇಕು ಎಂದು ಅನಿಸುತ್ತೆ, ಹಾಗಾಗಿ ಎನ್ನುತ್ತಿದ್ದ. ಹೆಣ್ಣು ಮಕ್ಕಳಿಗೆ ನಿಜ ಎಂದು ಟಾಯ್ಲೆಟ್ ಅಲ್ಲಿ ಹೋಗಿ ಆ ಟ್ಯಾಬ್ಲೆಟ್ ಅನ್ನ ತಿನ್ನುತ್ತಿದ್ರು. ಆ ಮಾತ್ರೆ ಗರ್ಭ ನಿರೋಧಕ ಮಾತ್ರೆ ಅಲ್ಲ, ನಿಜವಾಗಿ ಸೈನೈಡ್ ಮಾತ್ರೆ ಆಗಿತ್ತು. ಅದನ್ನು ತಿಂದ ಮೇಲೆ ವಾಶ್ರೂಮ್ ಅಲ್ಲೇ ನರಳಿ ಹೆಣ್ಣು ಮಕ್ಕಳು ಸಾಯುತ್ತಿದ್ರು. ಅಲ್ಲಿಂದ ಮೋಹನ್ ಕುಮಾರ್ ಆರಾಮಾಗಿ ಹೋಟೆಲ್ಗೆ ಹೋಗಿ ಅಲ್ಲಿ ಇದ್ದ ಬಂಗಾರ ತೆಗೆದುಕೊಂಡು ಕಾಣೆಯಾಗಿ ಬಿಡುತ್ತಿದ್ದ. ಮತ್ತೆ ನೆಕ್ಸ್ಟ್ ಟಾರ್ಗೆಟ್ ಹುಡುಕಲು ಶುರು ಮಾಡುತ್ತಿದ್ದ. ಯಾವಾಗಲೂ ಮೋಹನ್ ಕುಮಾರ್ ಹೆಣ್ಣು ಮಕ್ಕಳನ್ನ ಮನೆಯಿಂದ ತುಂಬಾ ದೂರ ಕರೆದುಕೊಂಡು ಹೋಗಿ ಕೊಲೆ ಮಾಡುತ್ತಿದ್ದ. ಹಾಗಾಗಿ ಪೊಲೀಸ್ಗೆ ಯಾವುದೇ ಪರಿಚಯ ಇಲ್ಲದ ಮಹಿಳೆಯರ ಶವಗಳು ಬಸ್ ಸ್ಟ್ಯಾಂಡ್ ನಲ್ಲಿ ಟಾಯ್ಲೆಟ್ ನಲ್ಲಿ ಸಿಗುತ್ತಿದ್ದವು. ನಂತರ ಹಾಗಾಗಿ ಪೊಲೀಸ್ ಅವರು ಸಾಮಾನ್ಯ ಕೇಸನ್ನು ರಿಜಿಸ್ಟರ್ ಮಾಡುತ್ತಿದ್ರು. ನಂತರ ಯಾರು ಹೆಣ ನೋಡಲು ಬರಲಿಲ್ಲ ಮತ್ತು ಮಿಸ್ಸಿಂಗ್ ಕಂಪ್ಲೇಂಟ್ ಮಾಡಲಿಲ್ಲ ಅಂದ್ರೆ ಅನಾಥ ಶವ ಎಂದು ಅಂತಿಮ ಸಂಸ್ಕಾರ ಮಾಡುತ್ತಿದ್ರು. ಪೊಲೀಸ್ಗೆ ಇನ್ನೊಂದು ವಿಷಯ ಗೊತ್ತಾಗುತ್ತೆ, ಏನು ಅಂದ್ರೆ ಮೋಹನ್ ಕುಮಾರ್ ಮುಚ್ಚಿಟ್ಟು 3ನೇ ಮದುವೆ ಕೂಡ ಆಗಿದ್ದ ಮತ್ತು ಹೆಂಡತಿ ಹೆಸರು ಶ್ರೀದೇವಿ ಆಗಿತ್ತು. ಮೋಹನ್ ಅರೆಸ್ಟ್ ಆದ ಮೇಲೆ 3ನೇ ಹೆಂಡತಿ ಶ್ರೀದೇವಿ ಮನೆಯಲ್ಲಿ ಹೆಚ್ಚಿನದಾಗಿ ಸೈನೈಡ್ ಸಿಗುತ್ತೆ. ಪೊಲೀಸ್ಗೆ ಹೆಣ್ಣು ಮಕ್ಕಳಿಂದ ಕದ್ದಿದ್ದ ಒಡವೆಗಳು ಕೂಡ ಸಿಗುತ್ತೆ. ಸೈನೈಡ್ ಮೋಹನ್ಗೆ ಎಲ್ಲಿಂದ ಬರುತ್ತಿತ್ತು ಎಂದು ತಿಳಿಯಲು ಮೋಹನ್ಗೆ ಪೊಲೀಸ್ ಕೇಳಿದಾಗ ಅವನು ಹೇಳ್ತಾನೆ, ಅವನ ಬಡವ ಫ್ರೆಂಡ್ ಒಬ್ಬನಿಂದಾಗಿ ಗೊತ್ತಾಗುತ್ತೆ ಸೈನೈಡ್ ಚಿನ್ನದ ಅಂಗಡಿಯಲ್ಲಿ ಕ್ಲೀನ್ ಮಾಡಲು ಬಳಸುತ್ತಾರೆ ಎಂದು. ಯಾವಾಗ ಅವನು ಹೆಣ್ಣು ಮಕ್ಕಳ ಕೊಲೆ ಮಾಡುವ ಪ್ಲಾನ್ ಮಾಡುತ್ತಾನೆ, ಆಗ ಮೊದಲು ಮಾರ್ಕೆಟ್ಗೆ ಹೋಗಿ ಅವನು ಗೋಲ್ಡ್ ಬಿಸ್ನೆಸ್ ಮ್ಯಾನ್ ಎಂದು ಹೇಳಿ ಚಿನ್ನ ಕ್ಲೀನ್ ಮಾಡುವ ನೆಪ ಹೇಳಿ ಸೈನೈಡ್ ಖರೀದಿ ಮಾಡುತ್ತಿದ್ದ. ಅದೇ ಸೈನೈಡ್ ಇಂದ ಕೊಲೆ ಮಾಡುತ್ತಿದ್ದ. ಮನೆಯಲ್ಲಿ ಹೆಚ್ಚಿನ ಮಾತ್ರದಲ್ಲಿ ಸೈನೈಡ್ ಸಿಕ್ಕಿರುವ ಮತ್ತು ಸೈನೈಡ್ ಬಳಸಿ ಕೊಲೆ ಮಾಡುತ್ತಿದ್ದ ಕಾರಣದಿಂದ ಮೋಹನ್ ಕುಮಾರ್ ಸೈನೈಡ್ ಮೋಹನ್ ಎಂದು ಹೆಸರು ಆಚೆ ಬರುತ್ತೆ. ತುಂಬಾ ಕೊಲೆಗಳನ್ನು ಮಾಡಿರುವ ಇವನ ಹೆಸರು ಸೈನೈಡ್ ಸೀರಿಯಲ್ ಕಿಲ್ಲರ್ ಎಂದು ಫೇಮಸ್ ಆಗ್ತಾನೆ. 2009ರಲ್ಲಿ ಅರೆಸ್ಟ್ ಆದ ನಂತರ ತುಂಬಾ ಹೆಣ್ಣು ಮಕ್ಕಳ ಕೊಲೆ ಆಗಿರುವ ಕೇಸ್ಗಳು ಆಚೆ ಬರುತ್ತೆ. 2013ರಲ್ಲಿ ಕರ್ನಾಟಕ ಹೈಕೋರ್ಟ್ ಮೋಹನ್ ಕುಮಾರ್ಗೆ ಗಲ್ಲು ಶಿಕ್ಷೆ ವಿಧಿಸಲಾಗಿತ್ತು ಮತ್ತು ನಂತರದ ಸೆಷನ್ ನಲ್ಲಿ ಗಲ್ಲು ಶಿಕ್ಷೆಯನ್ನ ಜೀವಾವಧಿ ಶಿಕ್ಷೆಯಾಗಿ ಬದಲಾವಣೆ ಮಾಡುತ್ತಾರೆ. ಪೊಲೀಸ್ ರೆಕಾರ್ಡ್ ಪ್ರಕಾರ 20 ಹೆಣ್ಣು ಮಕ್ಕಳನ್ನ ಕೊಲೆ ಮಾಡಿದ್ದಾನೆ. ಆದರೆ ಕೇಳಿ ಬರುವ ವಿಷಯ ಅಂದ್ರೆ ತುಂಬಾ ಜನರು ಇವನಿಂದ ಪೀಡಿತರಾಗಿದ್ದಾರೆ ಎಂದು. ಪೊಲೀಸ್ ರೆಕಾರ್ಡ್ ಪ್ರಕಾರ ಮೋಹನ್ ಕುಮಾರ್ ಮೊದಲು ಕೊಲೆ ಮಾಡಿದ್ದು 2004ರಲ್ಲಿ. 2005ರಲ್ಲಿ 3 ಹೆಣ್ಣು ಮಕ್ಕಳನ್ನ ಕೊಲೆ ಮಾಡ್ತಾನೆ. 2006ರಲ್ಲಿ ಹೆಣ್ಣು ಮಕ್ಕಳನ್ನ ಕೊಲೆ, ಹಾಗೆಯೇ 2007ರಲ್ಲಿ 3 ಮತ್ತು 2008ರಲ್ಲಿ 2 ಮತ್ತು 2009ರಲ್ಲಿ 9 ಜನರನ್ನ ಕೊಲೆ ಮಾಡ್ತಾನೆ. ಅದರಲ್ಲಿ ಒಬ್ಬಳು ಅನಿತಾ ಆಗಿದ್ಲು. ಈ ಮೋಹನ್ ಕುಮಾರ್ ಈಗ ಬೆಳಗಾವಿಯ ಹಿಂದಲಗಿಯ ಸೆಂಟ್ರಲ್ ಜೈಲ್ ನಲ್ಲಿ ಇದ್ದಾನೆ. ಈ ಕ್ರೈಮ್ ಸ್ಟೋರೀಸ್ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆಯೇ ವಿಡಿಯೋವನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಕ್ರೈಮ್ ಸ್ಟೋರೀಸ್ ಗಳ ಬಗ್ಗೆ ತಿಳಿದುಕೊಳ್ಳಲು.